ಅಯೋಗ್ಯ ಟು ನಾನು ಸತೀಶ್ ಸರ್ ಜೊತೆ ಒಂದು ಸಿನಿಮಾ ಮಾಡಿದ್ದೀನಿ. ಹಿ ಈಸ್ ಅ ಮಾನ್ಸ್ಟರ್ ಇನ್ ಆ್ಯಕ್ಟಿಂಗ್, ಅದು ಇದರಲ್ಲಿ ಕಾಣಿಸುತ್ತೆ. ನಮ್ಮ ಮಂಡ್ಯ ಜಿಲ್ಲೆ ಸೊಗಡು ಆ್ಯಂಡ್ ಗೌಡ್ರ ಗತ್ತನ್ನು ಇಡೀ ಕರ್ನಾಟಕಕ್ಕೆ ತೋರಿಸಿದ್ದಾರೆ ಮಹೇಶ್ ಅವರು ಮತ್ತು ಮುನೇಗೌಡರು ಪ್ರೊಡಕ್ಷನಿಂದ. ಆ್ಯಂಡ್ ಮಿಲ್ಕಿ ಬ್ಯೂಟಿ ಪ್ರಜ್ಞಾ ಅವರ ಝಲಕ್ಕು ಸೂಪರ್ ಆಗಿದೆ. ಈಗಿನ ಕರೆಂಟ್ ಸಿಚುವೇಶನ್ ಏನು ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ, ಅದನ್ನು ಇಟ್ಕೊಂಡು ಸಿಂಪಲಾಗಿ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಅಂದರೆ ರೂಟ್ಸ್ ಲೆವೆಲಿಂದಾನೇ ಬರಬೇಕು ಯಾವುದೇ ಸಕ್ಸಸ್ ಬೇಕು ಅಂತಂದರೆ, ಆ ಥರ ಒಂದು ಮಾರಲ್ಸ್ನ ಈ ಸಿನಿಮಾ ಮುಖಾಂತರ ತುಂಬ ಹ್ಯೂಮರಸ್ ಆಗಿ ಹೇಳಿದ್ದಾರೆ ಮಹೇಶ್ ಅವರು. ಸೆಕೆಂಡ್ ಹಾಫ್ ಅಂತೂ ನಕ್ಕಿ ನಕ್ಕಿ ಸಾಕಾಯಿತು. ಡೈಲಾಗ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ. ಪ್ರತಿಯೊಂದು ಫ್ರೇಮು ಕೂಡ ತುಂಬ ಕಲರ್ಫುಲ್ ಆ್ಯಂಡ್ ರಿಚ್ ಆಗಿದೆ. ಒಬ್ಬ ಮನುಷ್ಯ 2 ಅವರ್ ಸ್ಟ್ರೆಸ್ ಬಸ್ಟರ್ ಬೇಕು ಅಂತಂದರೆ ಅಯೋಗ್ಯ 2 ಮೂವೀಸ್ ರೈಟ್ ಚಾಯ್ಸ್. ನಮ್ಮ ಕನ್ನಡ ಸಿನಿಮಾನ, ನಮ್ಮ ಕನ್ನಡ ನಟರನ್ನ ನಾವೇ ನಿಂತು ಸಪೋರ್ಟ್ ಮಾಡಬೇಕು. ಐ ಆನೆಸ್ಟ್ಲಿ ಸಜೆಸ್ಟ್ ಎವ್ರಿ ಒನ್, ಎಲ್ಲರೂ ಬಂದು ಅಯೋಗ್ಯ 2ನ ನೋಡಲಿ. ನಿಜವಾಗ್ಲೂ ಖುಷಿ ಪಟ್ಕೊಂಡು 2 ಅವರ್ ತುಂಬ ನಕ್ಕಿ ಹೋಗ್ತೀರಾ. ಆ್ಯಂಡ್ ಆಲ್ ದ ಬೆಸ್ಟ್ ಟು ಎಂಟೈರ್ ಮೂವಿ. ಆ್ಯಂಡ್ ಶಿವರಾಜ್ ಸರ್ ಆ್ಯಂಡ್ ಗಿರಿ ಅಣ್ಣ ಅಂತೂ ಒಪ್ಪ, ನಾನು ಅದೇ ಕೇಳ್ತಾ ಇದ್ದೆ, ಅಣ್ಣ ನಿಮ್ಮ ಜಾಗ ಸಾಕಾಗ್ತಾ ಇತ್ತಾ ಬೈಕಲ್ಲಿ 3 ಜನಕ್ಕೂ ಅಂತ. ಅಷ್ಟು ಒಳ್ಳೆ ಸ್ಪೇಸ್ ತೊಗೊಂಡು ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ರಚಿತಾ ರಾಮ್ ಆಲ್ವೇಸ್ ಲುಕ್ಸ್ ಆಸ್ ಅ ಬ್ಯೂಟಿಫುಲ್. ಎಂಟೈರ್ ಮೂವಿ ಇಸ್ ಅ ಬ್ಲಾಕ್ ಬಾಸ್ಟರ್. ಐ ಆಮ್ ವೇಟಿಂಗ್ ಫಾರ್ ಅಯೋಗ್ಯ 3. ನಮಸ್ಕಾರ. ಇವತ್ತು ಥಿಯೇಟ್ರಿಂದ ಹೊರಗಡೆ ಬರ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರ ಮುಖದಲ್ಲೂ ಸಿಕ್ಕಾಪಟ್ಟೆ ನಗು ಇದೆ. ಹೊರಗಡೆ ನೋಡಿದ್ರೆ ಶಾಂತಿ ಕ್ರಾಂತಿ, ಥಿಯೇಟ್ರ್ ಒಳಗಡೆ ನೋಡಿದ್ರೆ ಅಯೋಗ್ಯ 2ರ ದೊಡ್ಡ ಕ್ರಾಂತಿ. ಫಿಲಮ್ ಮಾತ್ರ ಈಗ ನಾವು ಇತ್ತೀಚೆಗೆ ತುಂಬ ಕಾಮಿಡಿ ಮೂವಿಗಳು ಕನ್ನಡ ಚಿತ್ರರಂಗದಲ್ಲಿ ಯಾಕೆ ಬರ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದು. ನೀವು ಮೊದಲನೇ ದೃಶ್ಯದಿಂದ, ಹಾಡಿಂದ ಪ್ರಾರಂಭ ಆಗಿ ನಮ್ಮ ಅಂಬರೀಷ್ ಅಣ್ಣಿಂದ ಸ್ಟಾರ್ಟ್ ಆಗಿ ಕಡೆಗೆ ನಮ್ಮ ರಾಗಿ ಬೈಗೆ ಈ ಸಿನಿಮಾ ಎಂಡ್ ಆಗೋಂಥದ್ದು. ಒಂದೊಂದು ಫ್ರೇಮಲ್ಲೂ ಎಲ್ಲೂ ಸಹ ನಮಗೆ ತಪ್ಪು ಕಾಣಲಿಲ್ಲ ಈ ಸಿನಿಮಾದಲ್ಲಿ. ಅಷ್ಟು ಎಲ್ಲರೂ ನಕ್ಕಿದ್ರು. ಮತ್ತು ಒಂದು ಒಳ್ಳೆ ಮೆಸೇಜು, ಹಳ್ಳಿಯಲ್ಲಿ ಪ್ರತಿಯೊಬ್ಬರು ಲೀಡ್ರ್ಗಳು ಹುಟ್ಟಬೇಕು, ಜೊತೆಗೆ ಬಂದು ನಮ್ಮ ಮತವನ್ನು ನಾವು ಸರಿಯಾದ ಆಯ್ಕೆ ಮಾಡಿಕೊಂಡ್ರೆ ಒಬ್ಬ ಸರಿಯಾದ ನಾಯಕನನ್ನು ನಮ್ಮ ಊರಿಗೆ ಒಳ್ಳೆಯದಾಗುತ್ತೆ ಅಂತ ಅನ್ನೋದೊಂದು ಉದ್ದೇಶ. ಅಂದರೆ ಒಟ್ಟಾರೆಯಾಗಿ ಇಡೀ ಚಿತ್ರದಲ್ಲಿ ಒಂದು ಸಂದೇಶದ ಜೊತೆಗೆ ನಗನಗಿಸ್ತಾ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ನಾನು ಎಲ್ಲ ಕನ್ನಡಿಗರಿಗೂ ನಾನು ಕೇಳ್ಕೊಳ್ತೀನಿ, ಸತೀಶ್ ಸರ್ ಸಖತ್ ಕಮ್ ಬ್ಯಾಕ್ ಮಾಡಿದ್ದಾರೆ. ಇಡೀ ಚಿತ್ರಕ್ಕೆ ಒಳ್ಳೆಯದಾಗಲಿ. ಅಯೋಗ್ಯ 2 ನನ್ನ ಪ್ರಕಾರ ಕಂಪ್ಲೀಟ್ ಫ್ಯಾಮಿಲಿ ಎಂಜಾಯ್ ಮಾಡ್ಬೋದಂಥ ಸಿನಿಮಾ. ಮಧ್ಯದಲ್ಲಿ ಸಾಧು ಸರ್ ಬರ್ತಾರೆ, ನಾನು ಹೇಳಲ್ಲ ಯಾಕೆ ಬರ್ತಾರೆ ಅಂತ ಹೇಳಿ. ಒಬ್ಬೊಬ್ರು ಕ್ಯಾರೆಕ್ಟರ್ ಲಾಸ್ಟಲ್ಲಿ ರವಿಚಂದ್ರನ್ ಸರ್ ಬಂದಂಗಂತ ಒಂಥರ ಜುಮ್ ಅಂದ್ಬಿಡ್ತು ನನಗೆ. ಅಷ್ಟು ಚೆನ್ನಾಗಿತ್ತು. ಓವರಾಲ್ ಅಯೋಗ್ಯ 2 2026ರ ಬ್ಲಾಕ್ ಬಸ್ಟರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದು.